ಆ ಹೆಡ್ ರೆಸ್ಟ್ ಉಪಯೋಗ ಏನು ಅಂತ ನೀವು ತಿಳಿಸ್ಕೊಡ್ತೀರಾ? ಒಂದು ಎಜುಕೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ. ಮಲ್ಕೋಬಹುದು ಅಷ್ಟೇ ಸರ್, ಅಷ್ಟೇ ಸೇಮ್. ಸ್ನೇಹಿತರೆ ನಮಸ್ಕಾರ, ಝೋನ್ ಬೆಂಗಳೂರು ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ಟಾಪಿಕ್ ಸೀಟ್ ಹೆಡ್ ರೆಸ್ಟ್ ಬಗ್ಗೆ ಇರುತ್ತೆ. ಏನಿದ್ರದ್ದು ಒಂದು ವಿಶೇಷತೆ ಅಂತ ಅಂದ್ಬಿಟ್ಟು ಅಥವಾ ಏನಿದೆ ಇದರಲ್ಲಿ ಬೆನಿಫಿಟ್ಸ್ ಅಂತ ಅಂದ್ಬಿಟ್ಟು ನಿಮಗೆ ನಾನು ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಕೊಡುವಂಥದ್ದೇ ಒಂದು ಪ್ರಯತ್ನ ಇದೆ. ಇದು ಒಂದು 4-5 ಜನರನ್ನ ನಾನು ಡೈರೆಕ್ಟಾಗಿ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಏನು ಅವರು ತಿಳ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಜಸ್ಟ್ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೇಗೆ ರೆಸ್ಪಾನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದು ಟ್ರೈ ಮಾಡೋಣ, ಏನು ಹೇಳ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ನ ಮಾತ್ರ ನೀವು ಮಿಸ್ ಮಾಡಲೇಬೇಡಿ. ಕಾರಲ್ಲಿ ಕೂತ್ಕೊಂಡಿದ ತಕ್ಷಣ ಫಸ್ಟ್ ಈ ಕೆಲಸ ಮಾಡಬೇಕು, ಬೇರೆ ಏನೇ ಇರಲಿ ಅದು ನೆಕ್ಸ್ಟ್. ಸೊ ಸ್ನೇಹಿತರೆ, ಒಂದು 4 ಜನರು ನಾನು ಡೈರೆಕ್ಟಾಗಿ ಕೇಳಿ ಅವರ ಒಂದು ಉದ್ದೇಶನ ತಿಳ್ಕೊಂಡಿದ್ದೀನಿ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕೇಳಿರೋ ಒಂದು ಉದ್ದೇಶಕ್ಕೆ ಒಂದು ರೆಸ್ಪಾಂಡ್ ಮಾಡಿದ್ರು, ತುಂಬ ಸಂತೋಷ ಆಯಿತು. ಸೊ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಪ್ಲಸ್ ನಿಮಗೆ ನಾನು ನೆಕ್ಸ್ಟ್ ಏನಿದೆ ಇದ್ರ ಬೆನಿಫಿಟ್ಸ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕಾರ್ ರಿಲೇಟೆಡ್ದು ಒಂದು ಎಜುಕೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಹೆಡ್ ರೆಸ್ಟ್ ಉಪಯೋಗ ಏನು ಅಂತ ನೀವು ತಿಳಿಸ್ಕೊಡ್ತೀರಾ? ಸಿಂಪಲ್ ಕ್ವಶನ್ ಕೇಳ್ತೀನಿ. ಈ ಏನು ಕಾಣಿಸ್ತಿದೆ ಇಲ್ಲಿ ಹಿಂದ್ಗಡೆ, ಈ ಹೆಡ್ ರೆಸ್ಟ್ ಏನಕ್ಕೆ ಇರುತ್ತೆ ಅಂತ ನೀವು ನನಗೆ ತಿಳಿಸ್ಕೊಡ್ತೀರಾ? ಗಾಡಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಸುಸ್ತಾದಾಗ ಮಲ್ಕೊಳಕ್ಕೂ ಸೀಟ್ ಫೋಲ್ಡ್ ಮಾಡಿ ಮಲ್ಕೊಳಕ್ಕೂ ಯೂಸ್ ಆಗಿದೆ. ಓಕೆ, ಎಲ್ಲೆಲ್ಲ ಗಾಡಿಗಳ ಸ್ಟೇ ಮಾಡಿದಾಗ ಅದು ಸ್ವಲ್ಪ ತಲೆ ರೆಸ್ಟ್ ತಗೊಳ್ಳೋದಕ್ಕೆ ಸ್ವಲ್ಪ ಉಪಯೋಗಿಸ್ತೀವಿ. ಏನಿಲ್ಲ ಸರ್, ಇವಾಗ ನಾವು ಜಾಸ್ತಿ ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಹಿಂದವರು ಇವಾಗ ಆರಾಮಾಗಿ ಕುತ್ಕೋಬೇಕಾದ್ರೆ ತಲೆ ಈ ಥರ ಎಡ್ಡಿ ಈ ಥರ ಇಟ್ಕೊಂಡು ಮಲ್ಕೋಬೋದು. ಇಲ್ಲ ಸರ್, ಐಡಿಯಾ ಇಲ್ಲ. ಐಡಿಯಾ ಇಲ್ವಾ? ನಾರ್ಮಲ್ ಆಗಿ ಬೇಸಿಕ್ ಆಗಿ ಒಂದು ಐಡಿಯಾ. ಬೇಸಿಕ್ ಆಗಿ ನಾರ್ಮಲ್ ಆಗಿ ಅಷ್ಟೇ ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ಲ. ಬೇಡ ಅಂದರೆ ರಿಮೂವ್ ಮಾಡ್ಕೊಂಡು ಬೇಕಾದ್ರೆ ಸೈಡಲ್ಲಿ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಯಾವಾಗಾದ್ರೂ ಫ್ರೀ ಇವಾಗ ರೆಸ್ಟ್ ತಗೋಬೇಕಾದ್ರೆ ಕೆಲವರು ಟೈಮಲ್ಲಿ ಆರಾಮಾಗಿ ಮಲ್ಕೋಬೋದು. ಅದು ಅಂಥ ಟೈಮಲ್ಲಿ ಎಲ್ಲ ನಿಮ್ಗೆ ಯೂಸ್ ಆಗ್ಬೋದು. ಫ್ರೀಯಾಗಿ ಓಡಿಸೋದಕ್ಕೆ ಸ್ವಲ್ಪ ಏಟು ಪ್ರಾಬ್ಲಮ್ ಇಲ್ದಿರ ಅದಕ್ಕೆ ಉಪಯೋಗಿಸ್ತೀವಿ. ಆ ಥರ ಅನ್ಕೊಂಡಿದ್ದೀರಾ? ಹೌದು. ಓಕೆ, ರೆಸ್ಟ್ ತಗೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಲಾಂಗ್ ಹೋದಾಗ ಹಿಂಗೆ ಕತ್ತು ಒಂದೇ ಹಿಂಗೆ ನೋಡ್ಕೊಂಡೇ ಓಡಿಸ್ತೀವಲ್ಲ ಸರ್, ಅದು ಫುಲ್ಲು ಟೈರ್ಡ್ ಆದಂಗೆ ಆಗುತ್ತೆ. ಓಕೆ ಓಕೆ, ಅವಾಗ ಹಿಂಗೆ ಆರಾಮಾಗಿ ಹಿಂಗೆ ಹಿಂದೆ ಮಾಡ್ಕೊಂಡು ತಲೆನ ರೆಸ್ಟ್ ಮಾಡ್ಕೊಂಡು ಹೌದು. ತಲೆ ಈ ಥರ ಎಡ್ಡಿ ಈ ಥರ ಇಟ್ಕೊಂಡು ಮಲ್ಕೋಬೋದು. ಸರ್ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಇದ್ರ ಬಗ್ಗೆ? ಅಷ್ಟೇ ಸರ್, ಅಷ್ಟೇ ಸೇಮ್. ಹೆಡ್ ರೆಸ್ಟ್ ರೆಸ್ಟ್ ತಗೊಳೋದಕ್ಕೆ ಆರಾಮಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಹೇಳಿದ್ವಿ. 100% ರೈಟ್ ಸರ್, 100% ರೈಟ್. ನಿಮ್ಮ ಆನೆಸ್ಟಿಗೆ ನಿಜವಲ್ಲ ಒಂದು ಸಲ. ಸಾಮಾನ್ಯವಾಗಿ ಈ ಸೀಟ್ ಹೆಡ್ ರೆಸ್ಟ್ ಏನಿದೆ ಇದೇ ಥರನೇ ಯೂಶಲಿ 70% ನಾನು ನೋಡ್ದಂಗೆ ಇದೇ ಥರ ಯೂಸ್ ಮಾಡ್ತಾ ಇರ್ತೀವಿ ನಾವು. ಬಂದ್ಬಿಟ್ಟು ಈ ಥರ. ಸೊ ನಾನು ಇವಾಗ ಕಂಫರ್ಟ್ ಪೊಸಿಷನಲ್ಲಿದ್ದೀನಿ, ಈ ಥರ ನಾವು ಇಟ್ಕೊತೀವಿ. ಯೂಶಲಿ ಈ ಹೆಡ್ ರೆಸ್ಟ್ನ ಈ ಥರ ಯೂಸ್ ಮಾಡ್ತೀವಿ. ಬಟ್ ಇದು ತಪ್ಪು ಗೆಳೆಯರೆ, ಇದು ತಪ್ಪು. ಇದು ನಾವು ಸೀಟ್ ಹೆಡ್ ರೆಸ್ಟ್ನ ಯಾವ ಥರ ನಾವು ಸೆಟ್ ಮಾಡ್ಕೋಬೇಕಂದ್ರೆ, ನಮ್ಮ ತಲೆ ಏನಿದೆ ಹೈಟು ಅದಕ್ಕಿಂತ ಒಂಚೂರು ಹೈಟಾಗಿ ಇಟ್ಕೋಬೇಕು, ಅಥವಾ ನಮ್ಮ ತಲೆಗೆ ಸಮಾನವಾಗಾದ್ರೂ ಒಂದು ಹೈಟಲ್ಲಿ ನಾವು ಈ ಸೀಟ್ ಹೆಡ್ ರೆಸ್ಟ್ನ ನಾವು ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಏನಕ್ಕೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಇದನ್ನು ನಾನು ಅಡ್ಜಸ್ಟ್ ಮಾಡಿ ಇಟ್ಕೊತೀನಿ. ಒಂದು ನಿಮಿಷ ಸ್ನೇಹಿತರೆ. ಸೊ ಈಗ ಹೆಡ್ ಲೆವೆಲ್ಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನಾನು ಡ್ರೈವಿಂಗ್ ಪೊಸಿಷನ್ ಕೂಡ ನನಗೆ ಫೈನ್ ಕರೆಕ್ಟಾಗಿದೆ, ನನಗೆ ಓಡಿಸೋದಕ್ಕೆ ಚೆನ್ನಾಗಿದೆ. ಈ ಥರ ಏನಕ್ಕೆ ಇಟ್ಕೋಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಫಸ್ಟ್ ಪಾಯಿಂಟ್, ನೀವು ಗೊತ್ತಿಟ್ಕೊಳ್ಳಿ. ನಾವು ಏನಾದರೂ ಓಡಿಸ್ತಾ ಇದ್ದೀವಿ ಗಾಡಿನ, ಸಪೋಸ್ ಬೈ ಮಿಸ್ಟೇಕ್ ಹಿಂದ್ಗಡೆಯಿಂದ ಬಂದುಬಿಟ್ಟು ಯಾರಾದರೂ ನಮ್ಮ ಗಾಡಿಗೆ ಕೊಲೈಡ್ ಆದರೆ ಏನಾಗುತ್ತೆ, ಫಸ್ಟು ಆ ಇಂಪ್ಯಾಕ್ಟ್ಗೆ ನಾವು ಮುಂದಕ್ಕೆ ಹೋಗ್ಬಿಟ್ಟು ಹಂಗೆ ಹೊಡಿತೀವಿ ನಾವು ಹಿಂದಕ್ಕೆ. ಅವಾಗೇನಾಗುತ್ತೆ, ಇದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಈ ಹೆಡ್ ರೆಸ್ಟ್ ಇಲ್ಲ ಅಂದ್ಕೊಳ್ಳಿ, ಆವಾಗ ನಮ್ಮ ನೆಕ್ ಏನಿದೆ ಹೀಗೆ ಹೋಗುತ್ತೆ. ಹೀಗೆ ಹೋದಾಗ ಏನಾಗುತ್ತೆ, ಒಂದು ವಿಪ್ಲಾಶ್ ಅಂತ ಹೇಳ್ತಾರೆ, ವಿಪ್ಲಾಶ್ ಅಟ್ಯಾಕ್ ಅಂತ ಅಂದ್ಬಿಟ್ಟು ನೆಕ್ಗೆ ಸಂಬಂಧಪಟ್ಟಿದ್ದು. ನೆಕ್ಗೆ ಏನಾದರೂ ಒಂದು ಬೋನ್ ಏನಿರುತ್ತೆ ಅಲ್ಲಿ ಏನಾದರೂ ನಮಗೆ ಮಿಸ್ಅಲೈನ್ ಆದರೆ ಅದ್ರ ಪರಿಣಾಮ ಎಷ್ಟು ಕೆಟ್ಟದಾಗಿರ್ಬೋದು ಅಂದರೆ, ನಮಗೆ ಒಂದೊಂದು ಸಲ ಪರ್ಮನೆಂಟಾಗಿ ನಾವು ನೆಕ್ ಬ್ಯಾಂಡ್ ಹಾಕೊಂಡು ಮಾಡ್ತಾ ಇರ್ಬೇಕು ಕಾರ್ನ, ಅಥವಾ ಏನಾದರೂ ಒಂದು ನರ್ವ್ ಡ್ಯಾಮೇಜು ಅಥವಾ ಅದರಿಂದ ಬೇರೆ ನಮಗೆ ತಲೆಗೆ ಮೆದುಳಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತವೆ. ಬ್ಲಡ್ ವಿಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ವಾಮಿಟಿಂಗು, ನಾಸಿಯಾ ಇವೆಲ್ಲ ಇರ್ತವೆ ಇದರಲ್ಲಿ. ಅವೆಲ್ಲ ತಾತ್ಕಾಲಿಕ ಇದ್ರೂ ಮೇಜರಾಗಿ ನಮಗೆ ಏನು ಆಗದೇ ಇರೋಂಗೆ ಅಟ್ಲೀಸ್ಟ್ ಒಂದು 80% ನಮ್ಮನ್ನ ಇದು ಸೇವ್ ಮಾಡುತ್ತೆ ಸ್ನೇಹಿತರೆ. ಇದು ತುಂಬ ಇನ್ಫಾರ್ಮೇಟಿವ್. ಇದನ್ನು ನಾವು ಮಿಸ್ ಮಾಡೋದು ಬೇಡ. ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಜೊತೆಲಿರೋ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎರಡನೇ ಪಾಯಿಂಟ್ ಏನಂದರೆ,
ಇದರಿಂದ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ನೋಡಿರ್ತೀವಿ ಇವಾಗ ಗಾಡಿಗಳಲ್ಲಿ ಹೈವೇಗಳಲ್ಲಿ ನೋಡಿರ್ತೀವಿ, ಕಾರ್ ಹೋಗ್ತಾ ಇದ್ದಂಗೆ ಸಡನ್ನಾಗಿ ಏನೋ ಆಗಿರುತ್ತೆ, ಕಾರ್ದು ಅದು ಏನೋ ಪ್ರಾಬ್ಲಮ್ ನಂಗೆ ಗೊತ್ತಿಲ್ಲ, ಏನೋ ಆಗಿರುತ್ತೆ, ಸಡನ್ನಾಗಿ ಫ್ಲಿಪ್ ಆಗಿಬಿಡುತ್ತೆ ಕಾರು. ಫ್ಲಿಪ್ಪಾಗಿ ಹಿಂಗೆ ಪಲ್ಟಿ ಆಗಿ 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 ಮುಂದಕ್ಕೆ ಹೋಗಿ ಬೀಳುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ರೂಫ್ ಏನಿದೆ ಇದು ಕೆಳಗಡೆ ನೆಲಕ್ಕೆ ಟಚ್ ಆದಾಗ ನಮ್ಮ ತಲೆ ಬಂದ್ಬಿಟ್ಟು ಟಚ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮ್ಮ ತಲೆಗಿಂತ ಒಂಚೂರು ಹೈಟ್ ಇರೋದ್ರಿಂದ ನಮಗೆ ಆ ಇಂಪ್ಯಾಕ್ಟ್ನ ಇದು ಈ ಹೆಡ್ರೆಸ್ಟ್ 80 to 90% ತಗೊಳುತ್ತೆ. ಸೊ ಇದರಿಂದ ಈ ಹೆಡ್ರೆಸ್ಟಿಂದ ನಮಗೆ ಹೆಡ್ ಇಂಜುರಿ ಆಗೋದು ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಇದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಟೈಮಲ್ಲಿ. ಆ ಇಂಪ್ಯಾಕ್ಟ್ನ ಇದು ತೊಗೊಂಡ್ಬಿಡ್ತಾ ಇರುತ್ತೆ ಜೊತೆಗೆ. ಸೊ ಹಂಗಾಗಿ ತುಂಬಾ ಒಂದು ಕ್ರೂಷಿಯಲ್ ಟೈಮಲ್ಲಿ ನಮಗೆ ಇದು ಹೆಲ್ಪ್ ಆಗುತ್ತೆ ಅಂಥ ಟೈಮಲ್ಲಿ. ಇದನ್ನು ಫಾಲೋ ಮಾಡಿದ್ರೆ ನಮಗೇನು ಲಾಸ್ ಇಲ್ಲ. ಸೊ ಈ ಸಿಂಪಲ್ ಬೇಸಿಕ್ ಥಿಂಗ್ಸ್ನ ನಾವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮತ್ತು ಇನ್ನೊಂದು ಗೊತ್ತಿರ್ಬೋದು ಸಾಮಾನ್ಯವಾಗಿ ತುಂಬ ಜನರಿಗೆ ಇದ್ರ ಬಗ್ಗೆ, ಈ ಹೆಡ್ರೆಸ್ಟಲ್ಲಿ ಇದೇನಿದೆ ರಾಡ್ ನೀವು ನೋಡ್ತಾ ಇದ್ದೀರಾ, ಇದು ಎಂಥ ಟೈಮಲ್ಲಿ ಯೂಸ್ ಆಗುತ್ತಂದರೆ ನಾವು ನೋಡಿರ್ಬೋದು ಇವಾಗ ಓಲ್ವೋ ಬಸ್ಗಳಲ್ಲಿ ಅಥವಾ ನಾರ್ಮಲ್ ಬಸ್ಗಳಲ್ಲಿ ಹಿಂದ್ಗಡೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬರೆದಿರ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಆ ಗ್ಲಾಸ್ನ ಮುರಿದು ನಾವು ಆಚೆ ಹೋಗೋದಕ್ಕೆ ನಮಗೆ ಸಹಾಯ ಮಾಡೋದಕ್ಕೆ ಒಂದು ಟೂಲ್ ಅಂತ ಇಟ್ಟಿರ್ತಾರೆ. ಅದೇ ಥರನೇ ಇದೇನಿದೆ ಇಲ್ಲಿ, ಇನ್ ಕೇಸ್ ಎಲ್ಲಾದರೂ ನಾವು ಆಚೆ ಹೋಗಿದ್ದೀವಿ, ಏನೋ ಒಂದು ಸಮಯದಲ್ಲೋ ಏನೋ ಒಂದು ಟೈಮಲ್ಲೋ ಸಿಗಾಕೊಂಡ್ಬಿಟ್ಟಿದ್ದೀವಿ ಒಳಗೆ, ನಮ್ಮ ಹತ್ರ ಏನೂ ಇಲ್ಲ, ಹೆಂಗೆ ಆಚೆ ಹೋಗೋದು ನೀವು ಯೋಚನೆ ಮಾಡ್ತಿರ್ತೀರ, ಏನು ಹೊಡೆಯೋದಕ್ಕೆ ನಮ್ಗೆ ಆಗಲ್ವಲ್ಲ, ಏನಿದೆ ಹೊಡೆಯೋದಕ್ಕೆ ಅಂತ ಹೇಳಿದಾಗ ಇದು ನಮ್ಗೆ ಆ ಟೈಮಲ್ಲಿ ನಿಮಗೆ ಒಂದು ಹ್ಯಾಮರ್ ಥರ ಯೂಸ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಗ್ಲಾಸ್ ಎಡ್ಜಲ್ಲಿ ಒಂದು ಪ್ರೆಷರಲ್ಲಿ ನೀವು ಒಂದು ಪಂಚ್ ಮಾಡಿದ್ರೆ ಇದು ಹೆಡ್ರೆಸ್ಟ್ಗೆ, ಅಥವಾ ನೀವು ಜೋರಾಗಿ ಇದನ್ನು ಬೀಸಿದ್ರೆ ಗ್ಲಾಸ್ ಮೇಲೆ, ಗ್ಲಾಸ್ ಮುರಿತದೆ, ಆಚೆ ನಾವು ಹೋಗ್ಬೋದು. ಸೊ ಇಂಥ ಟೈಮಲ್ಲೂ ಇದು ತುಂಬ ಯೂಸ್ ಆಗುತ್ತೆ. ಸೊ ಇದನ್ನು ಇಗ್ನೋರ್ ಮಾಡಬೇಡಿ. ಇನ್ನೊಂದೇನೆಂದರೆ ಕೇಳ್ಬೋದು ನೀವು, ಇವಾಗ ಕೆಲವು ಕಾರ್ಗಳಲ್ಲಿ ಈ ಹೆಡ್ರೆಸ್ಟ್ ಇಲ್ಲ. ಈಗ ಏನಾಗಿದೆ ಅಂದರೆ ಸ್ಟ್ರೈಟಾಗಿ ಬಂದಿರುತ್ತೆ, ಈಗ ಒಂಥರ ಒಂದು ಶೇಪಲ್ಲಿ ಹಿಂಗೆ ಇದು ಇಲ್ಲದೇ ಹೆಡ್ರೆಸ್ಟ್ ಇಲ್ಲದೇ ಒಂದು ಸೀಟ್ ಬಂದಿದೆ. ಇವಾಗ ಅದರಲ್ಲಿ ಈ ಹ್ಯಾಮರ್ ಅಂತ ಇದೇನಿದೆ ಇದು ಮೆಟಲ್ದು ಅದರಲ್ಲಿ ನಮ್ಗೆ ಸಿಗಲ್ಲ. ಬಟ್ ಸ್ಟಿಲ್ ಅದೇನು ಅವರು ಇದು ಮಾಡಿರ್ತಾರೆ ಅವರು ಅದರ ಸೀಟ್ನ ಆಲ್ಮೋಸ್ಟ್ ನಮ್ಮ ಹೈಟಿಗೆ ತಕ್ಕಂಗೆ ಒಂದು ನಾರ್ಮಲ್ ಪರ್ಸನ್ಗೆ ಕುಂತ್ಕೊಂಡು ಕರೆಕ್ಟಾಗಿ ಪೊಸಿಷನ್ ಕುತ್ಕೊಂಡು ಓಡಿಸೋ ಅಂಥವ್ರಿಗೆ ಕರೆಕ್ಟಾಗಿ ಒಂದು ಫಿಟ್ಮೆಂಟ್ ಇರೋ ಥರನೇ ಆ ಸೀಟ್ನ ಡಿಸೈನ್ ಮಾಡಿಬಿಟ್ಟು ಅವರು ಅದನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ನಾನು ಇವಾಗ ಹೇಳಿರೋ ಟಿಪ್ಸ್ನ ದಯವಿಟ್ಟು ನೀವು ಗಮನದಲ್ಲಿಟ್ಕೊಂಡು ಇನ್ಮೇಲೆ ಈ ಪ್ರಿಕಾಷನ್ನ ನೀವು ಫಾಲೋ ಮಾಡಿ. ನಿಮಗೆ ಇದು ಹೆಲ್ಪ್ಫುಲ್ ಇರುತ್ತೆ. ಇದೇ ವಿಷಯನ ನೀವು 4 ಜನಕ್ಕೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಒಳ್ಳೆಯದಾಗಲಿ. ಸೇಫರ್ ಸೈಡ್ ಎಲ್ಲರೂ ಇರೋಣ. ಈ ಒಂದು ವಿಡಿಯೋ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ನ ನಾನು ಇನ್ನೂ ತರ್ತೀನಿ. ಮತ್ತು ಒಂದು ಕಮೆಂಟ್, ಲೈಕ್ ಒಂದು 4 ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. 2 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಥ್ಯಾಂಕ್ಸ್. ಓಕೆ 2 ನಿಮಿಷ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ನೀವು ಒಂದು 2 ಮಿನಿಟ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.